ನಮ್ಮ ಪಕ್ಷದ ವರಿಷ್ಠರು ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆಯ ಅಭಿವೃದ್ಧಿ, ಪಕ್ಷದ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ಇವತ್ತು ಸಂಗ್ರಹ ಮಾಡಿದ್ದಾರೆ. ಅವರಲ್ಲಿರ್ತಕ್ಕಂಥದ್ದು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು, ಸಂಘಟನೆ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗೆಲ್ಲಬೇಕು. ಅದರ ಜೊತೆಗೆ ಮುಂದಿನ 3 ವರ್ಷದ ನಂತರ ಏನು ಚುನಾವಣೆ ಬರ್ತದೆ, ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಉಳಿದಂಥ ಬೇರೆ ಯಾವುದೇ ಸಬ್ಜೆಕ್ಟು ನಮ್ಮ ಮುಂದೆ ಬಂದಿಲ್ಲ. ಬಗ್ಗೆ ಅದು ಕ್ಷೇತ್ರವಾರು ಅನುದಾನ ಬಂದಿರತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥದ್ದು, ಏನಾದರೆ ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಇದು ಒಂದು ದೃಷ್ಟಿಯಿಂದ ಒಳ್ಳೆಯ ಕಾರ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೆಲವೊಂದು ಸಣ್ಣ ಪುಟ್ಟ ಲೋಪಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇದೊಂದು ಅವಕಾಶವನ್ನು ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ. ಇದರಿಂದ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂಥದ್ದು. ಸಚಿವರ ಸ್ಪಂದನೆ ಬಗ್ಗೆ ಸಚಿವರು ಭೇಟಿಗೆ ಅವಕಾಶ ಕೊಡೋದಿಲ್ಲ, ಸರಿಯಾಗಿ ಸಹಕಾರ ಕೊಡಲ್ಲ, ಸ್ಪಂದನೆ ಕೊಡೋದಿಲ್ಲ. ಬೇರೆ ಯಾರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಿಗೆ ನಾನು ಹೇಳೋದಾದ್ರೆ, ನಾ ಯಾವುದೇ ಸಚಿವರಿಗೆ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ, ಮತ್ತು ನಾ ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿ ವಾಪಸ್ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು ಇದೆ. ನನಗೆ ಅಂತ ಯಾವುದೇ ಸಂದರ್ಭ ಇನ್ನೂವರೆಗೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ಎಲ್ಲ ಸಚಿವರು ಕೂಡ ನನ್ನ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಮತ್ತು ನಾನು ಕೇಳಿರ್ತಕ್ಕಂಥ ವಿಚಾರಗಳಿಗೆ ಅವರು ಸ್ಪಂದನೆಯನ್ನು ಮಾಡ್ತಾರೆ. ನನ್ನ ವೈಯಕ್ತಿಕ ಅಂತ ಯಾವುದೇ ಸಮಸ್ಯೆಗಳು ಬಂದಿಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆಗೆ ಬರಲಿಲ್ಲ, ಅದ್ರ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಅದು ಯಾವಾಗ ಚರ್ಚೆಗೆ ಬಂದದ್ದಾದ್ರೆ ಅವ್ರು ಏನಾದರೂ ಕೇಳಿದರೆ ಹೇಳಿದರೆ ಅವಾಗ ನಿಮ್ಮ ಮುಂದೆ ಬಹಳ ಕಡಾಖಂಡಿತವಾಗಿ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, OBC ಘಟಕದ ಉಸ್ತುವಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಜುಲೈ 15 ಸಭೆ ಆಗ್ತಾ ಇದೆ. ನೋಡಿ, ಒಂದು ಯಾವುದೇ ಆರ್ಗನೈಸೇಷನ್ ಮಾಡಲಿಕ್ಕೆ, ಯಾವುದೇ ಒಂದು ಸಂಘಟನೆ ಮಾಡಲಿಕ್ಕೆ, ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಆ ಒಂದು ಸಂಘಟನೆಯಲ್ಲಿ ಜೋಡಿಸ್ಕೊಂಡಾಗ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅಂತಕ್ಕಂಥದ್ದು ತಪ್ಪು ಗ್ರಹಿಕೆ. ಹಿಂದೆ ನನಗೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಕೋಆಪರೇಟಿವ್ ಮೂವ್ಮೆಂಟದಲ್ಲಿ ರಾಷ್ಟ್ರೀಯ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತೀನಿ ಅನ್ನುವಂಥದ್ದು ಏನು ಅವತ್ತೂ ಚರ್ಚೆ ಆಗ್ತದೆ, ಅದು ಸರಿಯಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದು ಸಂಘಟನೆಗಳಿರ್ತದೆ, ಆ ಸಂಘಟನೆ ಯಾವ ಥರದ ಸರಿ ಮಾಡಬೇಕು, ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು, ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಸಂಘಟನೆಗಳಿವೆ. ಸಿದ್ದರಾಮಯ್ಯನವರು ಆ ಒಂದು ಹಿಂದುಳಿದ ವರ್ಗದ ಅನುಭವ ಇರ್ತಕ್ಕಂಥ ಹಿರಿಯ ರಾಜಕಾರಣಿ ಇರೋದ್ರಿಂದ ಇವರದ ಒಂದು ಅನುಭವವನ್ನು ಬಳಸ್ಕೋಬೇಕು ಅಂತೇಳಿ ಅದೊಂದು ಅವರು ಹಾಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸಚಿವ ಸ್ಥಾನದ ಬಗ್ಗೆ ಇವತ್ತೇನು ಪ್ರಸ್ತಾಪ ಯಾವುದೇ ಚರ್ಚೆ ಇವತ್ತು ಪುನರ್ರಚನೆ ಆಗಲಿ ಬೇರೆ ಯಾವ ಸಂದರ್ಭವೂ ಕೂಡ ಇವತ್ತು ನಮ್ಮ ಮುಂದೆ ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಮತ್ತು ಸಚಿವರು ಸ್ಪಂದನೆ ಮಾಡ್ತಕ್ಕಂಥ ವಿವರಣೆ, ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಸಂಘಟನೆ ಯಾವ ಥರದಿಂದ ಆಗಬೇಕು ಅಂತಕ್ಕಂಥದ್ದು ಮಾತ್ರ ಸೀಮಿತವಾಗಿ ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಾವು ಯಾರ ಮ್ಯಾಗ ಅಲಿಗೇಷನು ಮಾಡಿಲ್ಲ, ಯಾರ ಮ್ಯಾಗ ದೂರು ಕೊಟ್ಟಿಲ್ಲ. ನನಗೆ ಎಲ್ಲ ಉಸ್ತುವಾರಿ ಸಚಿವರದ್ದು ನನಗೆ ಪರಿಚಯ, ಎಲ್ಲ ಉಸ್ತುವಾರಿ ಸಚಿವರ ಜೊತೆಗೆ ನಾನು ಕೆಲಸ ತಗೊಳ್ತಕ್ಕಂಥದ್ದು ನಾನು ಮಾಡ್ಕೊತ ಬಂದಿದ್ದೀನಿ. ನನಗೆ ಇಲ್ಲಿ ತನಕ ಯಾವುದೇ ಸಚಿವರಿಂದ ತೊಂದರೆ ಆಗಿಲ್ಲ. ಜಿಲ್ಲೆಯಲ್ಲಿರೋ ಕೋಲ್ಡ್
ವಾರ್ ಏನಾದ್ರು ಚರ್ಚೆ ಆಯ್ತಾ ಅಂತ ಹೆಬ್ಬಾಳ್ಕರ್ ಅವರು ಯಾವುದು ಹಾರ್ಟ್ ವಾರು ಇಲ್ಲ ಕೋಲ್ಡ್ ವಾರು ಇಲ್ಲ, ಈಗ ಮಿಡ್ಲ್ ವಾರ್ ಇದೆ ಅಷ್ಟೇ. ವಾರದ ರಿಸಲ್ಟ್ ಏನು ಅಂತ ಯಾವುದೇ ರಿಸಲ್ಟ್ ಬಿಟ್ಟು ವಾರ ಬಂದಿರಲ್ಲ ವಾರದ ಮಿಡ್ಲ್ ಅಂದ್ರೆ ಯಾವುದು ಕೋಲ್ಡು ಇಲ್ಲ ಹಾಟು ಇಲ್ಲ, ಮಧ್ಯದಲ್ಲಿ ಇರುತ್ತೆ. ವಾರ ಅಲ್ಲ ಅಂತ ನ್ಯೂಟ್ರಲ್. ಈ ರಿವರ್ಸ್ ಇರುತ್ತೆ ಮತ್ತು ಮುಂದೆ ಹೋಗೋದಕ್ಕಂತ ಎರಡು ಗೇರ್ ಇರುತ್ತೆ, ಎರಡು ನ್ಯೂಟ್ರಲ್ದಾಗಿದೆ. ಬಿಜೆಪಿ ಶುಭ ಸುದ್ದಿ ಏನೋ ಸಿಗತ್ತಾ ಅಂತ ನಿಮಗೆ ಶುಭ ಸುದ್ದಿ ನಿರೀಕ್ಷೆ ಇದೆಯಾ ಸರ್? ಯಾವುದು ಸಂದರ್ಭ ಬರಲಿ ಬಂದಾಗ ಹೇಳ್ತೀನಿ. ಈಗ ಯಾಕದ ಏನಾದ್ರು ನಿಮಗೆ ಶುಭ ಸೂಚನೆ ಸಿಗ್ತಾ? ಹಬ್ಬ ಬರಲಿ, ಹಬ್ಬ ಬಂದಾಗ ಗುಬ್ಬಿ ಶೃಂಗಾರ ಆಗ್ತದೆ. ಹಬ್ಬ ಬಂದಿರುತ್ತೆ, ಗುಬ್ಬಿ ಶೃಂಗಾರ ಆಗೋ ಕೆಲಸ ಯಾಕೆ ಮಾಡಬೇಕು? ಸಂದರ್ಭ ಬರಲಿ ನೋಡೋಣ.